ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಕಣ್ಣಿನಲ್ಲಿರುವ ಕ್ಯಾಮ್ರಾ ಹೇಗೆ ಕಾರ್ಯವನ್ನು ಮಾಡುತ್ತೆ ಮತ್ತು ಕಣ್ಣುಗಳ ಮೂಲಕ ಆಧ್ಯಾತ್ಮಿಕ ಸಾಧನೆಯನ್ನ ಕಂಡುಹಿಡಿತಕ್ಕಂಥದ್ದು ಹೇಗೆ, ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ, ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ವಾಮಾಚಾರ ಸಮಸ್ಯೆಗಳಿದೆ ಅಂತ ಸಮಸ್ಯೆ ನಿವಾರಣೆಗೆ, ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್. ಹಾಗೆ 2 ರೀತಿಗೆ ಆಯಿಲ್ ಇದೆ, ದೇಹಕ್ಕೆ ಬೇರೆ, ತಲೆಗೆ ಬೇರೆ. ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು, ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು, ಯಂತ್ರ ರಚನೆಗಳನ್ನು ಕೂಡ ಮಾಡಿಸ್ಬೋದು, ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಕ್ಕಾಗಿ. ಹಾಗೆ ಉಳ್ಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ. ಮರವು ಇದ್ರೆ, ಜ್ಞಾನಶಕ್ತಿಯ ಕೊರತೆ ಇದ್ರೆ, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಆಸಕ್ತರು ಪಡಿಬೋದು. ಕರೆ ಮಾಡಿ 6364205078 ಈ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಹಾಗೆ ಒಟ್ಟಿಗೆ ಮದ್ದು ಹಾಕಿದ್ರೆ ಆ ಸಮಸ್ಯೆಗೆ ನಿವಾರಣೆಗೂ ಕೂಡ ಔಷಧಿ ಲಭ್ಯ ಇದೆ. ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಇದೇ ನಂಬರ್ಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು. ಸಮಸ್ಯೆಗಳು ಸಾಮಾನ್ಯ ವಿಷಯಗಳಾದರೆ ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಕಣ್ಣಿನ ಮೂಲಕ ಆಧ್ಯಾತ್ಮ ಸಾಧನೆಯನ್ನು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ, ಹಾಗೆಯೇ ಕಣ್ಣಿನಲ್ಲಿರ್ತಕ್ಕಂಥ ಕ್ಯಾಮ್ರಾ ಹೇಗೆ ಕೆಲಸವನ್ನು ಮಾಡುತ್ತೆ. ಆಧ್ಯಾತ್ಮಿಕ ಸಾಧನೆ ಪಡೆದಂಥ ಜೀವಕ್ಕೆ ಅಂತರ್ಮುಖಿ ಮತ್ತು ಬಹಿರ್ಮುಖಿ ದೃಷ್ಟಿ ಎಂಬತಕ್ಕಂಥದ್ದು ಏಕ ಸಮಾನವಾಗಿರುತ್ತೆ. ಅದರಲ್ಲೂ ಕೂಡ ಹಂತಗಳಿದ್ದ ಸಾಧನೆ ಅನುಸಾರವಾಗಿ ಯಥಾದೃಷ್ಟಿ ತಥಾ ಸೃಷ್ಟಿ. ದೃಷ್ಟಿ ಹೇಗಿರುತ್ತೋ ಅದೇ ರೀತಿಯಾಗಿ ಸೃಷ್ಟಿಯಾಗುತ್ತೆ. ಹಾಗೆ ಸಾಧನೆ ಎಷ್ಟಿರುತ್ತೆ ಅದೇ ರೀತಿಯಾಗಿ ಸೃಷ್ಟಿ ಕೂಡ ಕಾಣುತ್ತೆ. ಹಾಗೆ ಅಂತರ್ದೃಷ್ಟಿ ಮತ್ತು ಬಹಿರ್ದೃಷ್ಟಿ ಈ 2 ದೃಷ್ಟಿಗಳು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮಾಡುವವರಿಗೆ ಹಂತ ಹಂತವಾಗಿ ಸ್ವೀಕೃತಿ ರೂಪದಲ್ಲಿ ಲಭ್ಯವಾಗುತ್ತೆ. ಆಧ್ಯಾತ್ಮಿಕ ಸಾಧನೆಯನ್ನು ನೀವು ಪತ್ತೆ ಮಾಡಬೇಕಂದ್ರೆ ವಿಶೇಷವಾಗಿ ಗಮನಿಸಿ. ಕಣ್ಣಿನಲ್ಲಿ ಸೈನ್ಸಲ್ಲಿ ಏನೇನೋ ಹೇಳ್ತಾರೆ, ರೆಟಿನಾ ಅಂತ ಏನೇನೋ ಹೇಳ್ತಾರೆ, ಅದೆಲ್ಲ ನಂಗೆ ಅಷ್ಟೊಂದಿಲ್ಲ ಐಡಿಯಾ ಇಲ್ಲ. ಈ ಕಣ್ಣಿನಲ್ಲಿ ಯಾವುದೇ ವಸ್ತುಗಳನ್ನು ನೀವು ಸ್ವೀಕರಿಸಿದರೆ ಅಂದರೆ ದೃಶ್ಯ ಮಾಧ್ಯಮ ನೋಡಿದರೆ ಆ ಸಂದರ್ಭದಲ್ಲಿ ದೀರ್ಘಕಾಲದವರೆಗೆ, ಕಡಿಮೆ ಸಮಯಕ್ಕಲ್ಲ, ನಮಗೆ ಬೇಕಂದಂಥ ಸಂದರ್ಭದಲ್ಲೂ ಕೂಡ ಯಥಾವತ್ತಾಗಿ ಆ ದೃಶ್ಯ ಮಾಧ್ಯಮಗಳು ನಿಮ್ಮ ಕಣ್ಣಿನ ಸ್ಮೃತಿ ಪಟಲದಲ್ಲಿ ಪುನರ್ ಸಂಘಟಿತವಾದರೆ ಅಥವಾ ಪುನರ್ ಲಭ್ಯವಾದರೆ, ಅಂದರೆ ನೀವು ನೋಡಿರ್ತೀರಿ ಆ ವಸ್ತುಗಳ ಛಾಯಾಚಿತ್ರ ಒಂದು ರೀತಿಯಾಗಿ ಕ್ಲಿಕ್ ಮಾಡಿದಂತೆ ಆಗಿರುತ್ತೆ. ಈಗ ನಾವು ಒಂದು ಕ್ಯಾಮ್ರಾದಲ್ಲಿ ಯಾವುದಾದ್ರೂ ಒಂದು ಫೋಟೋ ಕ್ಲಿಕ್ ಮಾಡ್ತೇವೆ, ಅದೇ ರೀತಿಯಾಗಿ ಕಣ್ಣು ಕೂಡ ಆ ವಸ್ತುಗಳನ್ನು ಕ್ಲಿಕ್ ಮಾಡ್ಕೊಂಡಿರುತ್ತೆ. ಆದರೆ ಆ ಸಮಯ ಮತ್ತು ಅವಧಿ ಎಂತಕ್ಕಂಥದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದು ಮುಖ್ಯವಾದಂತಹ ಒಂದು ಅವಧಿ, ಒಂದು ತಿರುವು ಅಂತ ನಾವು ಕರೀಬೋದು. ಎಲ್ರಿಗೂ ಕೂಡ ನೋಡಿದ್ರೆ ನಾನು ಇಂಥ ಘಟನೆ ನೋಡಿದೆ, ಇಂಥ ವಿಷಯ ನೋಡಿದೆ ಅಂತ ಯಾವಾಗಲೂ ನೆನ್ಪು ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಆದರೆ ಕೆಲವರಿಗೆ ಹೇಳೋದಿಕ್ಕಾಗೋದಿಲ್ಲ. ಆಗ ನೋಡ್ದನ್ನ ಮರ್ತೇ ಬಿಟ್ಟೆ ಅದೇ ಅಂತಾರೆ. ಯಾವ ವಸ್ತುವನ್ನು ಅವರು ನೋಡ್ತಾರೆ, ಯಾವುದನ್ನ ನೋಡ್ತಾರೋ, ಮನುಷ್ಯ, ಪ್ರಾಣಿ, ಪಕ್ಷಿ, ಜೀವ ಜಂತು, ಘಟನೆ ಏನೇ ಆಗಲಿ, ಒಂದು ವಸ್ತುಗಳೇ ಆಗಲಿ, ಆ ವಸ್ತುಗಳನ್ನು ನೋಡಿದಾಗ ಆ ಕ್ಲಿಕ್ ಮಾಡಿರ್ತಕ್ಕಂಥದ್ದು ಏನು, ಕಣ್ಣಿನ ಈ ಒಂದು ಕ್ಯಾಮ್ರಾ, ಇದರಲ್ಲಿ ಕ್ಯಾಮ್ರಾ ಇದೆ, ಕಣ್ಣಲ್ಲಿ ಇದೆ ಆಧ್ಯಾತ್ಮಿಕ ಕ್ಯಾಮ್ರಾ. ಅದು ಕ್ಲಿಕ್ ಮಾಡಿಕೊಂಡ್ರೆ ಹೆಚ್ಚು ಸಮಯ ಆ ಛಾಯಾಚಿತ್ರವನ್ನು ಯಥಾವತ್ತಾಗಿ ಇಡ್ತಕ್ಕಂಥದ್ದು. ಅದು ಸಾಧನೆ ಅನುಸಾರ. ಈ ಕಡಿಮೆ ಸಾಧನೆ ಮಾಡಿದ್ರೆ ಕಡಿಮೆ ಸಮಯ ಇರುತ್ತೆ, ಮಧ್ಯಮ ಸಾಧನೆಯನ್ನು ಮಾಡಿದ್ರೆ ಮಧ್ಯಮ ಸಾಧನೆ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ತ್ರಾಟಕಾಭ್ಯಾಸವನ್ನು ಮಾಡಿರ್ತಕ್ಕಂಥವರಿಗೆ, ಕುಂಡಲಿನಿ ಶಕ್ತಿ ಜಾಗೃತಿ ಕಾರ್ಯವನ್ನು ಮಾಡಿರ್ತಕ್ಕಂಥ, ಚಕ್ರ ಜಾಗೃತಿ ಕಾರ್ಯವನ್ನು ಮಾಡಿರ್ತಕ್ಕಂಥವರಿಗೆ,
ಅದರಲ್ಲಿ ಮಂತ್ರ ಸಾಧನೆಯನ್ನು ಮಾಡಿರ್ತಕ್ಕಂಥವರಿಗೆ ವಿಶೇಷವಾಗಿ ಈ ಶಕ್ತಿ ಇರುತ್ತೆ. ಅದು ದೀರ್ಘಕಾಲದವರೆಗೆ. ಮತ್ತೊಂದು, ನೀವು ಇನ್ನೊಂದು ಚಿತ್ರವನ್ನು ನೋಡಿದ್ರು ಕೂಡ ಆ ಒಂದು ಚಿತ್ರ ಮತ್ತೊಂದು ಚಿತ್ರ ಎಲ್ಲವೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅಂದರೆ ಪುನರಪಿ ಕಾಣ್ತಾನೆ ಇರುತ್ತೆ ಸಮಯ, ಯಥೇಚ್ಛ ಸಮಯದವರೆಗೆ. ಹಾಗಾದರೆ ಭ್ರಮಿ ಸ್ಥಿತಿ ಅಥವಾ ಭ್ರಮಣ ಸ್ಥಿತಿ ಏನಾದ್ರು ಬಂದ್ಬಿಡ್ತಾ? ಒಂದೇ ಸಮಯದಲ್ಲಿ ಒಂದು ದೃಷ್ಟಿನ ಒಂದೇ ಸಾರಿ ನೋಡ್ಲಿಕ್ಕೆ ಸಾಧ್ಯ. ಎರಡು ಕಣ್ಣಿದ್ರೂ ಒಂದೇ ವಸ್ತುಗಳು ಕಾಣಿಸೋದು ಕಣ್ಣಿಗೆ. ಹಾಗೆ ಎರಡೆರಡು ಕಾಣಿಸ್ಬೇಕು ಅಂತಂದ್ರೆ ತಲೆ ತಿರುಗ್ತಾ ಇದೆ ನನಗೆ, ಏನೇನು ಎರಡೆರಡು ಕಾಣಿಸ್ತಾ ಇದೆ ಅಂತ, ತಲೆ ತಿರುಗ್ತಾ ಇದೆ ಅಂತ. ಆ ರೀತಿಯಾಗಿ ಎರಡೆರಡು ಕಾಣಿಸ್ಬಿಟ್ರೆ ಭ್ರಮೆ ಆಗೋದಿಲ್ವ? ಇಲ್ಲ. ಅದರಲ್ಲೂ ಕೂಡ ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೆ ತಕ್ಷಣದಲ್ಲಿ ಚೇಂಜ್ ಆಗುತ್ತೆ. ಈಗ ಒಂದು ವೇಳೆ ನೀವು ಒಂದು ವಸ್ತು ನೋಡಿದ್ರಿ, ಆ ಒಂದು ಕ್ಲಿಕ್ ಮಾಡಿರ್ತಕ್ಕಂತಹ ಈ ಕ್ಯಾಮ್ರಾದಲ್ಲಿ ಫೋಟೋ ರೀಲ್ ಅಂತ ನಾವು ನೋಡ್ತೇವೆ, ಅದೇ ರೀತಿಯಾಗಿ ಕಣ್ಣಲ್ಲೂ ಕೂಡ ಅದು ದೀರ್ಘಕಾಲದವರೆಗೂ ಕೂಡ ಇರುತ್ತೆ. ಮತ್ತೊಂದನ್ನು ನೀವು ನೋಡದೇ ಇದ್ರೆ, ಮತ್ತೊಂದು ವಸ್ತುವನ್ನು ನೀವು ನೋಡಿದ್ರೂ ಕೂಡ ಅದರ ಛಾಯೆ ಕೂಡ ಇರುತ್ತೆ. ಆಗ ಆಧ್ಯಾತ್ಮಿಕ ಕ್ಷೇತ್ರದ ಜೀವ ಆ ಸಂದರ್ಭವನ್ನು ಪರಿವರ್ತಿತ ಮಾಡ್ಬೋದು. ನನಗೆ ಈ ಒಂದು ದೃಶ್ಯ ಬೇಡ, ಈ ದೃಶ್ಯ ಬೇಕು ಅನ್ನೋದಾದ್ರೆ. ಹಾಗಾಗಿ ಅದು ದೀರ್ಘಕಾಲ ದೃಶ್ಯಾವಳಿಗಳು ಉಳಿತಾವೆ, ಕಡಿಮೆ ಸಮಯದಲ್ಲಿ ಡಿಸಪಿಯರ್ ಆಯ್ತಾ. ಕಡಿಮೆ ಸಮಯದಲ್ಲಿ ಡಿಸಪಿಯರ್ ಆದರೆ ಆಧ್ಯಾತ್ಮಿಕ ಸಾಧನದಲ್ಲಿ ಕಡಿಮೆ ಪ್ರಮಾಣದ ಸಾಧನೆ ಅಂತ. ಹೆಚ್ಚಿನ ದೀರ್ಘಕಾಲದವರೆಗೂ ಕೂಡ ಆ ಛಾಯೆಗಳು ಒಂದನ್ನ ತಪ್ಪು ಒಂದನ್ನ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇರ್ತೀವಿ. ಈಗ ಒಂದು ದಾರಿನಲ್ಲಿ ಒಂದು ವೆಹಿಕಲ್ಗಳೇ ಒಂದಾದ್ಮೇಲೆ ಹೋಗ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ. ಒಂದು ಕೆಂಪು ಗಿರೋದು ಹೋಗ್ತಾ ಇರುತ್ತೆ, ಇನ್ನೊಂದು ನೀಲಿ ಕಲರ್ನ ಗಾಡಿಗಳು ಹೋಗ್ತಾ ಇರ್ತಾವೆ ಅಲ್ವಾ, ಇನ್ನೊಂದು ಬಿಳುಪಿನ ಗಾಡಿಗಳು ಹೋಗ್ತಾ ಇರ್ತವೆ. ಅದರ ಆಕಾರನೇ ಬೇರೆ, ಗಾತ್ರನೇ ಬೇರೆ, ರೂಪುರೇಖೆನೇ ಬೇರೆ, ಸ್ಪೀಡೇ ಬೇರೆ. ಒಂದಾದ್ಮೇಲೆ ಒಂದು ನೋಡ್ತಾನೆ ಇರ್ತೇವೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಹೇಗೆ? ಎಲ್ಲವೂ ಕೂಡ ಕಾಮನ ಬಿಲ್ಲಿನಲ್ಲಿ 7 ಬಣ್ಣಗಳು ಒಟ್ಟೊಟ್ಟಾಗಿ ಸಂಗ್ರಹವಾಗಿ ಭಿನ್ನ ಭಿನ್ನವಾಗಿ ಕಾಣ್ತಾರೆ. ಕಾಮನ ಬಿಲ್ಲಲ್ಲಿ ನಾವು 7 ಕಲರ್ಸ್, 7 ಕಲರ್ಗಳನ್ನು ನೋಡ್ತೇವೆ. ಅದೆಲ್ಲ ಒಟ್ಟಿಗೆ ಇರ್ತವೆ 7 ಕಲರ್, ಆದ್ರೆ ಎಲ್ಲವೂ ಕೂಡ ಒಂದರ ಪಕ್ಕದಲ್ಲಿ ಜೋಡಣೆ ಆಗಿರುತ್ತೆ. ಕಾಮನ ಬಿಲ್ಲು ನಾವು ಅದಕ್ಕೇನು ಕರೀತಾರೆ, ಇಂದ್ರದೇವನ ಧನುಷ್ಯನಾಕಾರದಲ್ಲಿರುತ್ತೆ, ಒಂದರ ಜೊತೆ ಒಂದು. ಅದೇ ರೀತಿಯಾಗಿ ಕಣ್ಣಿನ ಈ ಒಂದು ಕ್ಯಾಮ್ರಾದ ಮೂಲಕ ಏನು ದೃಶ್ಯಗಳು ಸೆರೆಯಾಗ್ತವೆ, ಕಣ್ಣಿನಲ್ಲಿ ದೃಶ್ಯಗಳು ಸರಿಯಾದರೆ ಕಾಮನ ಬಿಲ್ಲಿನಂತೆ ಒಂದಾದ್ಮೇಲೆ ಜೋಡಣೆಯಾಗಿ ಏಕಕಾಲದಲ್ಲಿ ಕಾಣ್ತವೆ. ಇದು ಸ್ಮೃತಿ ಶಕ್ತಿ, ಅಂದರೆ ನೆನಪಿನ ಶಕ್ತಿಯೂ ಕೂಡ ಇದು ಸಹಕಾರಿಯಾಗಿದೆ. ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೀವು ಹೆಚ್ಚಿನದಾಗಿ ಯೋಗಿಗಳು, ತಪಸ್ವಿಗಳು, ಜ್ಞಾನಿಗಳು ಕಣ್ಣನ್ನು ಮುಚ್ಚಿರ್ತಕ್ಕಂಥದ್ದನ್ನು ನೀವು ಕಾಣ್ತೀರ. ಏಕೆಂದರೆ ಅಂತರ್ದೃಷ್ಟಿ, ಸರ್ವಸೃಷ್ಟಿಯನ್ನು ನೋಡ್ತಕ್ಕಂಥದ್ದು ಅಂತರ್ದೃಷ್ಟಿ. ಬಹಿರ್ದೃಷ್ಟಿಯಲ್ಲಿ ಅಷ್ಟೊಂದು ಸಾಧ್ಯ ಇಲ್ಲ. ಅಂತರ್ದೃಷ್ಟಿಯಲ್ಲಿ ನೀವು ನೋಡ್ಬೋದು. ಹಾಗಿದ್ದಾಗ ಅಂತಹ ಸಾಧನಾ ಸ್ಥಿತಿಯಲ್ಲಿ, ಬಹಿರ್ಮುಖ ಸ್ಥಿತಿಯಲ್ಲೂ ಕೂಡ ಅದನ್ನು ನಾವು ನೋಡ್ಬೋದು. ಆದರೆ ಅಂತರ್ದೃಷ್ಟಿಯಷ್ಟು ಕ್ಷಮತೆ ಇರೋದಿಲ್ಲ ಅದಕ್ಕೆ. ಆದಾಗ್ಯೂ ಆಧ್ಯಾತ್ಮಿಕ ಶಕ್ತಿಯನ್ನು ನೀವು ಪರೀಕ್ಷಿಸಬೇಕು ನಿಮ್ಮಲ್ಲಿ ನೀವು, ಅಂದರೆ ಈ ಒಂದು ದೃಷ್ಟಿ ಮಾಧ್ಯಮದ ಮೂಲಕ ಈ ವಸ್ತುಗಳು, ವಿಷಯಗಳು, ಇದನ್ನು ಎದುರಿಗಿರ್ತಕ್ಕಂಥದ್ದು ಏನೇ ಆಗಲಿ, ಈ ಗ್ರೌಂಡ್ ಒಂದು ಬಾಲ್ ಇದೆ, ಅಥವಾ ಒಂದು ಕೆಂಪು ಸೇಬಿದೆ, ಹಣ್ಣಿದೆ, ಅಥವಾ ಇನ್ಯಾವುದೋ ಒಂದು ಚತುಷ್ಕೋನದ ಟ್ರಯಾಂಗಲ್ ಅಥವಾ ರೆಕ್ಟ್ಯಾಂಗಲ್ ಅಂತ ಅನ್ಕೊಳ್ಳಿ, ಅಥವಾ ಅದೇನೋ ಒಂದು ಬಾಕ್ಸ್ ಇದೆ. ಇವು ಮೂರನ್ನು ಕೂಡ ಒಂದಾದ್ಮೇಲೆ ಒಂದು ನೋಡಿದ್ರೂ ಅದ್ರ ಚಿತ್ರ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳು ನಿಮ್ಮ ಕಣ್ಣಿನ ಕ್ಯಾಮ್ರಾದಲ್ಲಿ ಸೆರೆ ಆಗ್ತವೆ. ಏಕಕಾಲದಲ್ಲಿ ನೀವು ನೋಡಿದ್ರು ಮೂರೂ ಕೂಡ ಒಟ್ಟಿಗೆ ಸೆರೆ ಆಗ್ತವೆ. ಈಗ ನೀವು ಕ್ಯಾಮ್ರಾದಲ್ಲಿ ಫೋಟೋ ತೆಗೆದ, ಅದು ಎಷ್ಟು ದೀರ್ಘಕಾಲದವರೆಗೂ ಕೂಡ ಆ ಒಂದು ಛಾಯೆ ನಿಮ್ಮ ಕಣ್ಣಲ್ಲಿ ಇರುತ್ತೆ. ಅದು ನಿಮ್ಮ ನೆನಪಿನ ಶಕ್ತಿ, ಮಿದುಳಿನಲ್ಲಿರ್ತಕ್ಕಂಥ ಸ್ಮರಣಾ ಶಕ್ತಿ,
ಅಂತ ಕರೀತೇವೆ. ಆ ಶಕ್ತಿಯನ್ನು ತೋರಿಸುತ್ತೆ. ಇದು ಆಧ್ಯಾತ್ಮಿಕ ಪ್ರಗತಿಯಿಂದ ಸಾಧ್ಯ. ಹಾಗೆ ಈ ಒಂದು ಕಣ್ಣಿನ ದೃಷ್ಟಿಯಲ್ಲಿ ಮಿಂಚುಗಳ ಸಂಚಲನ, ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಈ ಧಾತುಗಳು ಅಂತ ನಾವೇನು ಕರಿತೇವೆ, ಅಣು, ಪರಮಾಣು, ಈ ರೀತಿಯಾಗಿ ನಾವೇನು ಕರಿತೇವೆ, ಇದಕ್ಕೇನು ಟೆಲಿಸ್ಕೋಪ್ ಅದು ಏನೇನು ಕ್ಯಾಮ್ರಾ ಏನೇನು ಇಟ್ಕೊಂಡು ನೋಡ್ತಾರಲ್ಲ, ಆಧ್ಯಾತ್ಮಿಕ ಸಾಧಕರಿಗೆ ಬರಿಗಣ್ಣಲ್ಲೇ ಕಾಣುತ್ತೆ ಅವುಗಳ ರೂಪ. ಏನಾದರೂ ಯಾವ್ದಾದ್ರು ಒಂದು ಕೀಟಾಣು, ಯಾವುದೋ ಒಂದು ರೋಗ ತಗೊಳ್ಳಿ, ಉದಾಹರಣೆಗೆ ಏನೋ ಒಂದು ರೋಗ ಅಂತ, ಕೊರೋನಾ ಏನೋ ಒಂದು ಬಂತು, ಅದರಲ್ಲಿ ಇರ್ತಕ್ಕಂಥ ಕೀಟಾಣುಗಳು ಹೇಗಿರ್ತಾವೆ ಅನ್ನೋದಾದರೆ ಏನು ಮೈಕ್ರೋಸ್ಕೋಪಲ್ಲಿ ನೋಡ್ತಾರೆ ಅಲ್ವಾ. ಅವುಗಳ ಆಕೃತಿ ಹೇಗಿದೆ, ಅವುಗಳ ಕೊಕ್ಕೆ ಹೇಗಿದೆ, ಹೇಗೆ ಕಡಿತಾವೆ, ಹೇಗೆ ಡ್ಯಾಮೇಜ್ ಮಾಡ್ತಾವೆ, ಇದೆಲ್ಲ ಚೆಕ್ ಮಾಡ್ತಾರೆ. ಆಧ್ಯಾತ್ಮಿಕ ಸಾಧಕರಿಗೆ ಹಾಗೆ ಬರಿಗಣ್ಣಲ್ಲೇ ಕಾಣ್ತಾವೆ. ಎಲ್ಲಿ? ಆ ಕೀಟಾಣು ಅಲ್ಲ, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಶಕ್ತಿ ಸಂಚಲನ, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಅಣು ಪರಮಾಣುಗಳು, ಪ್ರಕೃತಿಯ ಕ್ಷೇತ್ರದಲ್ಲಿ, ಅದು ವಾಯು ಕ್ಷೇತ್ರದಲ್ಲಿ ಅಂದ್ರೆ ವಾಯು ತತ್ವದಲ್ಲಿ ಇರ್ತಕ್ಕಂಥದ್ದು. ವಿಶೇಷವಾಗಿ ಬೆಳಕಿನ ತತ್ವದಲ್ಲಿ ಇರ್ತಕ್ಕಂತಹ ರೂಪುರೇಖೆಗಳು ಯಥಾವತ್ತಾಗಿ ಕಾಣ್ತವೆ. ಇದು ಸಾಧಕರಾಗಿದ್ದು, ಸಾಧನೆಯಾಗಿದ್ದು, ಅಂತಹ ಕಣ್ಣಿನ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿದ್ರೆ, ಕಣ್ಣಿನಲ್ಲಿ ಕ್ಯಾಮ್ರಾ ಸ್ಥಿತಿ ಅದು ಒಂದು ರೀತಿ ಕ್ಲಿಕ್ ಮಾಡುತ್ತಿಲ್ಲ, ಕಾಣಿಸ್ಬಿಡುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಆಧ್ಯಾತ್ಮಿಕ ಸ್ಥಿತಿಯನ್ನು ನಾವು ಕಾಣಬಹುದು. ಬರಿಗಣ್ಣಲ್ಲೇ ತತ್ವಗಳ ಯಥಾಸ್ಥಿತಿಯನ್ನು ನೋಡ್ತಕ್ಕಂಥದ್ದು. ಹೀಗೆ ಆಧ್ಯಾತ್ಮಿಕ ಪ್ರಗತಿಯನ್ನು ನಿಮ್ಮಲ್ಲಿ ನೀವೇ ಪರೀಕ್ಷಿಸ್ಕೊಳ್ಬಹುದು.